ಕಲಬುರಗಿ ಜಿಲ್ಲೆನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮೊನ್ನೆ ಶಾಬಾದ್ನಲ್ಲಿ ಆಯ್ತು, ವಾಡಿನಲ್ಲಾಯ್ತು, ಸೇಡಂನಲ್ಲಿ ಆಗಿದೆ. ಇವತ್ತು ಕಲಬುರಗಿನಲ್ಲಿ ಹಾಡು ಆಗಲೇ 12ರಿಂದ 12:25. ಅಪ್ಪ ಎಲ್ಲಪ್ಪ ಈ ಸಮಯ ನೋಡಿ, ಎಂತ ಸಮಯ. ಮಠ ಮಧ್ಯಾಹ್ನದಲ್ಲಿ ಒಂದು ಅಂಗಡಿಗೆ ನುಗ್ಗಿ 2-3 ಕೆಜಿ ಚಿನ್ನ, ಬೆಳ್ಳಿ, ಬಂಗಾರದ ಆಭರಣಗಳನ್ನ ದೋಚ್ತಾರೆ ಅಂದ್ರೆ ಕಲಬುರಗಿಯಲ್ಲಿ ಎಲ್ಲ ತೆರೆದಿಟ್ಟಿದ್ದಾರೆ. ಏನು ಹೆದರಿಕೆ ಇಲ್ಲ. ನಮ್ ಸರ್ಕಾರ ಇದೆ ಅಂತ ಕಳ್ಳರು ಭಾವಿಸಿದ್ದಾರೆ. ಇಲ್ಲಿ ಯಾರ್ಯಾರು ರೌಡಿಗಳಿದ್ದಾರೆ, ನಮ್ ಸರ್ಕಾರ ಇದೆ ಅಂತ ಭಾವಿಸಿದ್ದಾರೆ. ಯಾವ್ಯಾವ ಅನೈತಿಕ ಅನಾಚಾರದಲ್ಲಿ ಪಾಲ್ಗೊಳ್ಳೋರೆಲ್ಲ ನಮ್ ಸರ್ಕಾರ ಇದೆ, ನಮ್ ಸಚಿವರ ಬೆಂಬಲ ಇದೆ ಅಂತ ಹೇಳಿ ಹಾಡಾಗಲೇ ಈ ರೀತಿ ಮಾಡ್ತಾ ಇದ್ರೆ ಹೊಲ ಎದ್ದು ಬೇಲಿ ಮೈದಂಗೆ. ಅದಕ್ಕೆ ದಯವಿಟ್ಟು ಕಾನೂನು ಸುವ್ಯವಸ್ಥೆ ಹದಗೆಡ್ದಂಗೆ ಅದನ್ನು ಕಾಪಾಡಬೇಕಾಗಿದೆ. ಗೃಹ ಸಚಿವರು ಎಲ್ಲಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ. ಒಂದಿನನೂ ಕಲಬುರಗಿಗೆ ಭೇಟಿ ಕೊಡ್ಲಿಲ್ಲ. ವಿಭಾಗೀಯ ಕೇಂದ್ರ ಇಲ್ಲಿ ಇಷ್ಟೆಲ್ಲ ನಡೀತಾ ಇದಾವೆ. ಕೊಲೆ, ಸುಲಿಗೆ, ಗಾಂಜಾ, ಅಫೀಮು, ದರೋಡೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಮತ್ ನಮ್ ಸಚಿವರಂತೂ ಬಹಳ ಹೇಳ್ಬಿಡ್ತಾರೆ, ನಾವು ಕಲಬುರಗಿ ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ. ಪಾಪ ಮೊನ್ನೆ ನಾವು ಅಭಿನಂದಿಸ್ಬೇಕು, ಅವರಿಗೆ ಸಮಯ ಸಿಕ್ಕಿದೆ. ನಮ್ಮ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್ ಅನ್ನು ಕೇಳಿದ್ದಾರೆ. ಕಲಬುರಗಿ ರೊಟ್ಟಿ ಬಗ್ಗೆ ಪ್ರಧಾನ ಮಂತ್ರಿಗಳು ಮಾತಾಡಿದ್ರ ಬಗ್ಗೆ ನಾವೇ ಎಲ್ಲ ಮಾಡ್ಬಿಟ್ಟಿದೀವಿ ಅನ್ನೋ ರೀತಿಯಲ್ಲಿ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಓಕೆ, ನಿಮ್ಮ ಹೆಮ್ಮೆಗೆ ನಮ್ ಸ್ವಾಗತ ಇದೆ. ಇದಕ್ಕೂ ಕೂಡ ಹೆಮ್ಮೆ ಪಡ್ಬೇಕಾದ ನಮ್ಮ ಸಚಿವರ ಹೆಮ್ಮೆ ಪಡ್ಬೇಕಾಯ್ತು. ಕಲೆ, ಸಲಿಗೆ, ದರೋಡೆ, ಭ್ರಷ್ಟಾಚಾರ. ಇಲ್ಲೇ ಪಕ್ಕದ ಜಿಲ್ಲೆ ಯಾದಗಿರಿ, ಅತಿ ಹೆಚ್ಚು ಬಾರಿ ನಿಮ್ ತಂದೆಯವರು ಅಲ್ಲಿಂದ ಶಾಸಕರಾಗಿ ಗೆದ್ದಿದ್ದಾರೆ. ಅಲ್ಲಿ ಇವತ್ತು ಒಬ್ಬ ಅಧಿಕಾರಿ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡು 12 ದಿನ ಆದ್ರೆ ಜಾಯ್ನಿಂಗಿಗೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಉತ್ತರಿಸಬೇಕು ಅಂತ ಹೇಳಿ ಹೇಳ್ತಾ ಇದೀನಿ ಸರ್. ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್, ನಿಖಿಲ್ ಸರ್, ನಾವು ಪುಣ್ಯ ಮಾಡಿರ್ಬೇಕು ಸರ್, ಪುಣ್ಯ ಮಾಡಿರ್ಬೇಕು. ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ, ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ತುಂಬಾ ದಿವಸ ಇಲ್ಲ ಸರ್, ತುಂಬಾ ದಿವಸ ಇಲ್ಲ ಸರ್. ನೀವು ಬನ್ನಿ ಸರ್, ಆಚೆಗೆ ನೀವು ಬನ್ನಿ ಸರ್. 18 ಜನ ಶಾಸಕರು ಕೂಡ ನಿಮ್ಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್. ನೀವು ರಾಜ್ಯಾಧ್ಯಕ್ಷ ಆಗ್ಬೇಕು. ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತರ್ತಕ್ಕಂಥ 10 ಜನ ಯಂಗ್ ಶಾಸಕರು ಕೂಡ ನಾವು ಬಹಳ ತೊಟ್ಟಿದ್ವಿ ಸರ್. ನೀವು ಮುಂದೆ ಬನ್ನಿ, ನಿಮ್ ಜೊತೆ ನಾವ್ ಇರ್ತೀವಿ. ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಮನೇಲಿ ಊಟ ಇಲ್ದಿದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ. ಇರ್ಲಿ ಜಗಳ ಆಗ್ಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ತಿಂತೀವಿ. ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ನೋವಿದೆ ಸರ್. ಬಹಿರಂಗ ಎಲ್ಲಾ ಸಭೆಯಲ್ಲಿ ಹೇಳ್ಕೊಂತ ಇರ್ತೀನಿ. ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ, ನಾಯಕರನ್ನ ಕೈ ಬಿಡ್ತಾ ಇದೀವಿ. ಇವತ್ತು ನಾಯಕರ ಪಕ್ಷ, ಕಾರ್ಯಕರ್ತರ ಪಕ್ಷದ ಯಾವ ಪಕ್ಷ ಇಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರೋ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗಲ್ಲ ಸರ್. ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ, ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್, ದೊಡ್ಡ ಇತಿಹಾಸ ಇದೆ. ಇತಿಹಾಸವನ್ನ ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಆಗುತ್ತೆ ಸರ್. ಅದು ಒಬ್ಬರಿಗೆ ತಾಕತ್ತು ಅದು ಕುಮಾರಣ್ಣನಿಗೆ. ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್. ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವರ ಕಾಲ ಕಸ ಸಮಾನ ನೋಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಅನುದಾನ ಕೊಡ್ತಾ ಇಲ್ಲ, ನಮ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಎಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್. ಆದ್ರೆ ಜೆಡಿಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವಣ್ಣ ಏನ್ ಮಾಡ್ತಾರೆ, ಎತ್ ಮಾಡ್ತಾರೆ ಗೊತ್ತಿಲ್ಲ ದೇವರಾಣಿಗೂ. ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಪೂಜೆಗಳಾಗ್ತದೆ, ನೋಡ್ಕೊಂಡ್ ಬಂದೆ. ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿ. ಬಟ್ ಫಂಡ್ ಮಾತ್ರ ಚೆನ್ನಾಗ್ ಬರ್ತಾ ಇದೆ. ರವಣ್ಣ